ಏನಪ್ಪ ಅಂದ್ರೆ ಅಮೇರಿಕೆಗೆ ನುಂಗಲಾರದ ಬಿಸಿ ತುಪ್ಪಗಳು ಒಪ್ಕೊಂಡ್ರು ಒಂದು, ಒಪ್ಕೊಳ್ಳದಿದ್ದರೆ ಒಂದು ಅನ್ನುವಂಥ ಪರಿಸ್ಥಿತಿ. ಇಸ್ರೇಲ್ ಅಂತ ಪೂರ್ತಿಯಾಗಿ ಇಳಿದು ಹೋಗಿಬಿಟ್ಟದ. ಈಗ ಇರೋದು ಮುಂದೆ ಇಸ್ರೇಲ್ ಮುಂದೆ ಇರುವಂಥದ್ದು ಏನಪ್ಪ ಅಂದ್ರೆ ಒಂದು ಈ ಒಂದು ಅಣು ಯುದ್ಧ. ಈಗ ಅದು ಚರ್ಚೆಗೆ ಮುನ್ನೆಲೆಗೆ ಬಂದದೆ. ಅದಾಯ್ತಂದ್ರೆ ಮೋಸ್ಟ್ಲಿ ಮುಗಿಬೋದು ಇದು. ಯಾಕೆ ಅಲ್ಲಿವರೆಗೆ ಇಸ್ರೇಲ್ ನಮ್ಮ ಇರಾನನ್ನು ಬಗ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಏನು ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಅನಿಸ್ತದ. ಆದರೆ ಇದನ್ನು ಇಡೀ ವಿಶ್ವ ಒಪ್ಕೊಳ್ತದನ ಅನ್ನುವಂಥದ್ದು. ಇದೇ ಕಾಲಕ್ಕೆ ಇರಾನು ಸಹಿತ ಸ್ಪಷ್ಟವಾಗಿ ಸಂದೇಶ ಕೊಟ್ಟದ, ನೀವು ಏನಾದ್ರಪ್ಪ ಅಂದರೆ ಒಂದು ಬಿಟ್ಟು ಹೋಗ್ರಿ, ಇಲ್ಲಾಂದ್ರೆ ನಿಮ್ಮನ್ನು ನಾವು ಅಟ್ಟಿಬಿಡ್ತೀವಿ. ಅಷ್ಟಲ್ಲ, ಇಸ್ರೇಲ್ ಮತ್ತು ಅರಬ್ ದೇಶ ಉಳಿಸೋದಿಲ್ಲ, ಅಲ್ಲಿದ್ದಂಥ ಎಲ್ಲ ಜಾಗಗಳಲ್ಲಿ ಬಾಂಬ್ ರೆಡಿ. ನೀವು ಹೇಳೋಗಿದ್ದ ಪೂರ್ವದಲ್ಲಿ ನಾವು ಹಾಕಿಬಿಡಿದಪ್ಪ ಕ್ಷಿಪಣಿಗಳನ್ನು, ನೀವು ಬೇಕಾದ ಮಾಡಿಕೊಡ್ರಿ ಅಂತೇಳಿ. ಹೀಗಾಗಿ ಇವರು ಚಿಕ್ಕಾಳದಲ್ಲಿ ಇವತ್ತು ಎಣ್ಣೆಯನ್ನು ಮತ್ತು ಗ್ಯಾಸನ್ನು ಬದುಕುವಂಥ ವಿಶ್ವ ಒದ್ದಾಡ್ತಾ ಇದೆ. ಯಾರ ಪರ ನಿಲ್ಲಬೇಕು, ಯಾರು ವಿರೋಧ ನಿಲ್ಲಬೇಕು ಅನ್ನುವಂಥದ್ದು ಎಲ್ಲರೂ ಗದ್ದಲಾಗಿ ಹೋಗಿಬಿಟ್ಟದ. ಯಾಕಂದ್ರೆ ಅಮೇರಿಕ ಇಲ್ಲಿವರೆಗೆ ಒಂದು ಹೌದಪ್ಪ ಪ್ರಜಾಪ್ರಭುತ್ವದ ದೇಶ, ಪ್ರಬುದ್ಧ ದೇಶ, ವೈಜ್ಞಾನಿಕ ದೇಶ, ತಿಳುವಳಿಕೊಳ್ಳೋದ ದೇಶ, ಅಲ್ಲಿಯ ರಾಷ್ಟ್ರಪತಿ ಒಳ್ಳೆ ತಿಳುವಳಿಕೆದಿಂದ ವ್ಯಕ್ತಿ, ಇಂಥವೆಲ್ಲ ಭಾವನೆಗಳು ಎಲ್ಲರೂ ಅಮೆರಿಕಕ್ಕೆ ಹೋಗಬೇಕು ಅನ್ನುವಂಥ ವಿಚಾರ ಮಾಡ್ಕೊಳ್ತಾ ಇದ್ರು. ಆದರೆ ಕಳೆದ 36 ದಿನಗಳಿಂದ ಅನ್ನಿಸ್ಲಿಕ್ಕತ್ತದ ಅಮೇರಿಕ ಒಂದು ಮೂರ್ಖ ದೇಶ ಏನು ಅಂತ. ಅಲ್ಲಿಯ ಅದರಲ್ಲೂ ಮುಖ್ಯವಾಗಿ ಟ್ರಂಪ್ ಮೂರ್ಖನೇನು ಅನ್ನುವಂಥ ಪ್ರಶ್ನೆ ಹುಡುಕ್ತಾ ಇದೆ. ಇದರರ್ಥ ಭಯ ಶುರುವಾಗಿದೆ. ಇವರ ಒಂದು ಅತಿ ಅಮೇರಿಕ, ನಮ್ಮದು ಅಮೇರಿಕ ಮೊದಲು ಅನ್ನುವಂಥ ಭಾವನೆ ಮತ್ತು ಈಗ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಆ ದಿಶೆಯಲ್ಲಿ ಅವರು ಇಡೀ ವಿಶ್ವ ತಮ್ಮ ಕಪಿಮುಚ್ಚಲು ತೊಗೊಳ್ಬೇಕಪ್ಪ ಈ ಎಣ್ಣೆ ನೆಪದಲ್ಲಿ ಮಾಡಿದರು. ಆದರೆ ಇವತ್ತು ಇರಾನ ಶಟತ್ ನಿಂತ ಯುದ್ಧ ಮಾಡಿ ಎಲ್ಲಪ್ಪ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಅನ್ನುವಂಥದ್ದು ಒಂದು. ಎರಡನೇದಾಗಿ ಚೈನಾ ಸಹಿತ ಹಿಂದೆ ಇದ್ದಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದು ಮೂರನೇ ವಿಶ್ವಯುದ್ಧ ಆಗ್ಬೋದಾ ಅನ್ನುವ